ನಮಸ್ತೆ ಕರ್ನಾಟಕ. ಸರ್, ಇನ್ಫ್ಲೇಷನ್ನ ಎರಡು ಪಾಯಿಂಟಲ್ಲಿ ನಾನು ಹೇಳ್ತೀನಿ. ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ಪ್ರತಿಯೊಬ್ಬರಿಗೂ ಈ ಪ್ರಶ್ನೆ ಬಂದಿರುತ್ತೆ. ಪಕ್ಕ ನಿಮಗೂ ಗೊತ್ತು, 2 ವರ್ಷ ಆದಮೇಲೆ ಆ ವಸ್ತುವಿನ ಬೆಲೆ ಇರೋದೇ ಬೇರೆ. ಒಂದು ಒಳ್ಳೆ ರಿಟೈರ್ಮೆಂಟ್ನ ಪ್ಲ್ಯಾನ್ ಮಾಡಬೇಕು. ಆದರೆ ಸ್ಯಾಲ್ರಿ ಬಂದು 10 ದಿನಕ್ಕೆ ನನ್ನ ಸ್ಯಾಲ್ರಿ ಖಾಲಿ. ಎಷ್ಟೊಂದು ಜನ ಸ್ವಂತ ಮನೆ ಮಾರ್ತಾರೆ. ಇನ್ವೆಸ್ಟ್ಮೆಂಟ್ ಏನಕ್ಕೆ ಮುಖ್ಯ ಅಂದರೆ, ಅದು ನಿಮ್ಮನ್ನ ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ 100 ಜನಕ್ಕಿಂತ ಮುಂದೆ ನಿಲ್ಲಿಸುತ್ತೆ. ಫಿನಾನ್ಷಿಯಲಿ ಸ್ಟೇಬಲ್ ಲೈಫ್. Lights on, camera, music, and action. Talk with RSG. Business leaders, come share your story. Talk with RSG. Passion, profits and fun you will see. Talk with RSG. ನಮಸ್ಕಾರ, ನಾನು ನಿಮ್ಮ RSG. ವೆಲ್ಕಮ್ ಟು ದ ಯೆಟ್ ಅನದರ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಆಫ್ RSG ಟಾಕೀಸ್. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಒಂದು ಟಾಪಿಕ್ ನಾವು ಸ್ಕೂಲಲ್ಲಿ ಜಾಸ್ತಿ ಮಾತಾಡಲಿಕ್ಕಿಲ್ಲ, ಸ್ಕೂಲಲ್ಲಿ ಜಾಸ್ತಿ ತಿಳುವಳಿಕೆ ಬಂದಿರಲ್ಲ. ನಮ್ಮ ಜೀವನಕ್ಕೆ ತುಂಬ ಬೇಕಾದಂಥ ಒಂದು ಟಾಪಿಕ್ ಏನಂದರೆ ಹಣ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ. ಹಣವಿಲ್ಲದೆ ಜೀವನವಿಲ್ಲ, ಹಣವಿಲ್ಲದೆ ನಮ್ಮ ಲೋಕನೇ ಓಡಲ್ಲ ಅಲ್ವಾ? ಈ ಹಣ ಮಾತಾಡತ್ತಾ, ಯಾವ ರೀತಿ ಮಾತಾಡುತ್ತೆ ನಮ್ಮ ಜೀವನದಲ್ಲಿ ಅಂತ ತಿಳ್ಕೊಳ್ಳಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಮಿಸ್ಟರ್ ಶಶಾಂಕ್, ದ CEO ಆ್ಯಂಡ್ ಫೌಂಡರ್ ಆಫ್ BSE ಇನ್ಸ್ಟಿಟ್ಯೂಷನ್ಸ್. ಅವರ ಮಾತಲ್ಲಿ ಅವರ ಚಿಕ್ಕ ಪರಿಚಯ ಬನ್ನಿ ಕೇಳೋಣ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಶಶಾಂಕ್ ಗೌಡ, BSE ಸಂಸ್ಥೆಯ ಸಂಸ್ಥಾಪಕ. ಸೊ ನಾನು ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ಮೋರ್ ದೆನ್ 3 years ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದೀನಿ. ಹಾಗೂ ಹಲವಾರು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಮೋರ್ ದೆನ್ 2000 ಪೀಪಲ್ನ ನಾನು ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ಟ್ರೈನ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ನಾನೊಬ್ಬ NISM ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹಾಗೂ NISM ಸರ್ಟಿಫೈಡ್ 8 ಸೀರೀಸನ್ನು ಹೊಂದಿದ್ದೇನೆ. ಹಾಗೂ ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ನನ್ನ ಒಂದು ಫಿನಾನ್ಷಿಯಲ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಹಲವಾರು ಜನಗಳಿಗೆ ಸಹಾಯ ಮಾಡಿದ್ದೇನೆ. ದುಡ್ಡು ಮಾತಾಡುತ್ತೆ. ದುಡ್ಡು ಯಾವ ಥರ ಮಾತಾಡುತ್ತೆ ಗೊತ್ತಾ? ನಾವು ಖರ್ಚು ಮಾಡೋ ಒಂದೊಂದು ರುಪೀಸಲ್ಲಿ ಮಾತಾಡುತ್ತೆ. ದುಡ್ಡು ಹೆಂಗೆ ಮಾತಾಡುತ್ತೆ ಗೊತ್ತಾ? ನಾವು ಸುರಿಸೋ ಪ್ರತಿಯೊಂದು ಬೆವರಲ್ಲಿ ಮಾತಾಡುತ್ತೆ. ಸೊ ಆದರೆ ನಾವು ಮಾಡೋ ತಪ್ಪೇನು ಹೇಳಿ? ನಾವು ಬೆವರು ಸುರಿಸಿ ದುಡಿಯೋ ದುಡ್ಡನ್ನ ನಾವು ಫ್ರೀಯಾಗಿ ಖರ್ಚು ಮಾಡ್ತೀವಿ, ಅನ್ನೆಸರಿ ವಸ್ತುಗಳು ಖರ್ಚು ಮಾಡ್ತೀವಿ. ಆವಾಗ ದುಡ್ಡು ನಮ್ಗೆ ಹೇಳುತ್ತೆ, ನೀನು ಏನು ತಪ್ಪು ಮಾಡ್ತಾ ಇದೀಯಾ ಅಂತ. ಸೊ ಈ ಥರ ನಮ್ಮ ಹತ್ರ ಮಾತಾಡುತ್ತೆ. ವೆಲ್ಕಮ್ ಟು ದ ಶೋ ಶಶಾಂಕ್ ಅವರೇ. ಈ ದುಡ್ಡು ಹಣ ಅಂದ ತಕ್ಷಣ ಎಲ್ರಿಗೂ ಬರುವಂಥದ್ದು ಏನಂದರೆ, ಈ ಇನ್ವೆಸ್ಟ್ಮೆಂಟು, ಲೋನು, ಸ್ಟಾಕು, ಈ ಥರ ಬಹಳಷ್ಟು ಟೆಕ್ನಿಕಲ್ ಟರ್ಮ್ಸನ್ನು ಒಂದು ಕೇಳಿರ್ತಾರೆ ಅಲ್ವಾ? ಇದ್ರ ಬಗ್ಗೆ ಮಾಹಿತಿಗಳು ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಈ ಮಾಹಿತಿಗಳನ್ನು ನೀವು ಹೇಳ್ಕೊಳ್ಳಿಕ್ಕೆ ಬಂದಿದ್ದೀರಾ, ಅದು ತುಂಬ ಧನ್ಯವಾದಗಳು. ಒಂದು ಟೆಕ್ನಿಕಲ್ ವರ್ಡ್ ಅಂದರೆ ಇನ್ಫ್ಲೇಷನ್ ಅಂತ ಎಲ್ಲ ಕಡೆ ನಾವು ಕೇಳ್ಪಡ್ತಾ ಇರ್ತೀವಲ್ವಾ? ಈ ಇನ್ಫ್ಲೇಷನ್ ಅಂದರೆ ಏನು ಅಂತ ನೀವು ಜನಕ್ಕೆ ತಿಳಿಸ್ಕೊಡ್ತೀರಾ? ಸರ್, ಇನ್ಫ್ಲೇಷನ್ನ ಎರಡು ಪಾಯಿಂಟಲ್ಲಿ ನಾನು ಹೇಳ್ತೀನಿ. ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇನ್ಫ್ಲೇಷನ್ ಅಂದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ಆ್ಯಕ್ಚುಲ್ ಆಗಿ ಅಗತ್ಯ ವಸ್ತುಗಳು ಏನಕ್ಕೆ ಬೆಲೆ ಇರ್ತವೆ ಗೊತ್ತಾ? ಯಾಕಂದರೆ ನೋಡಿ, ಪ್ರತಿಯೊಬ್ಬರಿಗೂ ಈ ಪ್ರಶ್ನೆ ಬಂದಿರುತ್ತೆ. ಏನಂದರೆ, ಸರ್ ಪ್ರತಿ ವರ್ಷ ಯಾವುದೇ ಐಟಮ್ ಇರಲಿ ಅದು ಏನಕ್ಕೆ ಬೆಲೆ ಜಾಸ್ತಿ ಆಗುತ್ತೆ? ನೋಡಿ, 3 ವರ್ಷದಿಂದ ಇದ್ದಿದ್ದ ಬೆಲೆನೇ ಬೇರೆ, ಇವತ್ತಿರೋ ಬೆಲೆ. ಆ್ಯಂಡ್ ಪಕ್ಕ ನಿಮಗೂ ಗೊತ್ತು, 2 ವರ್ಷ ಆದಮೇಲೆ ಆ ವಸ್ತುವಿನ ಬೆಲೆ ಇರೋದೇ ಬೇರೆ. ಆ್ಯಕ್ಚುಲಾಗಿ ಏನಕ್ಕೆ ಇದು ಜಾಸ್ತಿ ಆಗುತ್ತೆ? ಗೌರ್ನಮೆಂಟ್ ಏನಾದರೂ ಅದ್ರ ಇಷ್ಟ ಬಂದಂಗೆ ಬೆಲೆನ ಜಾಸ್ತಿ ಮಾಡುತ್ತಾ? ಇಲ್ಲ ಸರ್. ಏನಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಇನ್ಫ್ಲೇಷನಿಂದ. ನಾನು ಆಗಲೇ ಹೇಳ್ದಂಗೆ ಇನ್ಫ್ಲೇಷನ್ದು ಮೀನಿಂಗ್ ಬಂದ್ಬಿಟ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ಆದರೆ ಏನಕ್ಕೆ ಜಾಸ್ತಿ ಆಗುತ್ತೆ ಅಂದರೆ, ನೋಡಿ, ಈ ಪ್ರಪಂಚ ನಡೆಯೋದು ಸಪ್ಲೈ ಹಾಗೂ ಡಿಮ್ಯಾಂಡ್ ಬೇಸಿಸ್ ಮೇಲೆ. ನೋಡಿ, ಯಾವಾಗ ಒಂದು ವಸ್ತುವಿನ ಸಪ್ಲೈ ಹಾಗೂ ಡಿಮ್ಯಾಂಡ್ 2 ಸೇಮ್ ಇರುತ್ತೋ ಆವಾಗ ನಿಮಗೆ ಇನ್ಫ್ಲೇಷನ್ ಜಾಸ್ತಿ ಆಗೋದಿಲ್ಲ. ಅಂದರೆ ವಸ್ತುಗಳ ಬೆಲೆ ಜಾಸ್ತಿ ಆಗಲ್ಲ. ಅದೇ ಏನಾದರೂ ಸಪ್ಲೈ ಕಮ್ಮಿ ಆಯಿತು, ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಆವಾಗ ಆ ಪ್ರೈಸ್ ಜಾಸ್ತಿ ಆಗುತ್ತೆ. ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಾವು ದಿನನಿತ್ಯ ಯೂಸ್ ಮಾಡೋ ತರಕಾರಿನೇ ಒಂದು ಉದಾಹರಣೆಗೆ ತೊಗೊಳ್ಳೋಣ. ಉದಾಹರಣೆಯಾಗಿ ಈರುಳ್ಳಿಯನ್ನೇ ತೊಗೊಳ್ಳೋಣ. ಈರುಳ್ಳಿ ನಮ್ಗೆ ಗೊತ್ತು ದಟ್ ಮಳೆಗಾಲದಲ್ಲಿ ಅದ್ರ ಬೆಲೆ ತುಂಬ ಜಾಸ್ತಿ ಆಗುತ್ತೆ. ಏನಕ್ಕೆ ಹೇಳಿ? ಯಾಕಂದರೆ ನೋಡಿ, ಸಪ್ಲೈ ಕಮ್ಮಿ ಆಗುತ್ತೆ, ಡಿಮ್ಯಾಂಡ್ ಅಂದರೆ ಏನು ಹೇಳಿ? ಅದನ್ನು ಯೂಸ್ ಮಾಡೋ ಜನಗಳು. ನೋಡಿ, ಈರುಳ್ಳಿ ಪ್ರತಿನಿತ್ಯ ನಾವು ಯೂಸ್ ಮಾಡ್ತೀವಿ. ಸೊ ಡಿಮ್ಯಾಂಡ್ ಅಷ್ಟೇ ಇರುತ್ತಾ? ಆದರೆ ಸಪ್ಲೈ ಏನು ಕಮ್ಮಿ ಆಗುತ್ತೆ ಹೇಳಿ? ಯಾಕಂದರೆ ಮಳೆಗಾಲದಲ್ಲಿ ನಮಗೆ ಈರುಳ್ಳಿ ಬೆಳೆಯೋಕ್ಕಾಗಲ್ಲ, ತುಂಬ ಪ್ರೊಡಕ್ಷನ್ ಆಗೋದಿಲ್ಲ. ಅವಾಗೇನಾಗುತ್ತೆ, ಸಪ್ಲೈ ಕಮ್ಮಿ ಆಗಿರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ
ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಇದೇ ಥರ ಪ್ರತಿಯೊಂದು ವಸ್ತುಗಳಲ್ಲೂ ಇನ್ಫ್ಲೇಷನ್ ವರ್ಕ್ ಆಗುತ್ತೆ ಸರ್. ಈ ಇನ್ಫ್ಲೇಷನ್ ಬಗ್ಗೆ ತುಂಬ ಕ್ಲಾರಿಟಿಯಾಗಿ ನೀವು ವಿವರಣೆ ಕೊಟ್ರಿ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್, ಎಲ್ಲರೂ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಈ ಇನ್ವೆಸ್ಟ್ಮೆಂಟ್ ಅಂದರೆ ಬರೀ ಗೋಲ್ಡು ಮತ್ತು ಮನೇಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೇನಾ, ಇಲ್ಲ ಇದು ಬಿಟ್ಟು ಬೇರೆನಾ ಇದೆಯಾ? ಸರ್, ಇನ್ವೆಸ್ಟ್ಮೆಂಟ್ ಏನಕ್ಕೆ ಮುಖ್ಯ ಗೊತ್ತಾ? ಏನಕ್ಕಂದರೆ ಮೊದಲನೇದು ನಮಗೆ ಇನ್ಫ್ಲೇಷನ್ ಇರುತ್ತೆ. ಸೊ ನಾವು ದುಡ್ಡನ್ನ ಸೇವ್ ಮಾಡ್ರಂತೂ ಶ್ರೀಮಂತರಾಗಕ್ಕಾಗಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಕನಸೇನಪ್ಪ, ನಾನು ಫಿನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು, ನನ್ನ ಲೈಫ್ನ ಚೆನ್ನಾಗಿ ಲೀಡ್ ಮಾಡಬೇಕು, ಒಂದು ಒಳ್ಳೆ ರಿಟೈರ್ಮೆಂಟ್ನ ಪ್ಲ್ಯಾನ್ ಮಾಡಬೇಕು. ನೀವೇ ಯೋಚನೆ ಮಾಡಿ, ಪ್ರತಿ ವರ್ಷವೂ ಪ್ರತಿ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ, ಹೌದಲ್ವಾ? ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಆಗ್ದಂಗೆ ನಮ್ಮ ಡಿಮ್ಯಾಂಡ್ಸ್ಗಳು ಜಾಸ್ತಿ ಆಗ್ತವೆ. ನೋಡಿ, 9 to 5 ಜಾಬ್ ಮಾಡಿದೆ ಸರ್, ಆಯಿತಾ, ಆದರೆ ಸ್ಯಾಲ್ರಿ ಬಂದು 10 ದಿನಕ್ಕೆ ನನ್ನ ಸ್ಯಾಲ್ರಿ ಖಾಲಿ. ಆ ಥರ ಸಿಚುವೇಷನಲ್ಲಿ ನಾವು ಶ್ರೀಮಂತರು ಹೆಂಗೆ ಹಾಕಾಗುತ್ತೆ ಅಲ್ವಾ? ಅದೇ ನೀವು ಇನ್ವೆಸ್ಟ್ಮೆಂಟ್ ಶುರು ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕೋಟಿಗಟ್ಟಲೆ ದುಡ್ಡು ಇರಬೇಕಂತ ಏನಿಲ್ಲ. ನೀವು 100 ರೂಪಾಯಿ ಅಥವಾ 500 ರೂಪಾಯಿ ಕೂಡ SIP ಶುರು ಮಾಡ್ಬೋದು. ಸೊ SIPನೂ ಒಂದು ಇನ್ವೆಸ್ಟ್ಮೆಂಟ್ನ ವಿಧಾನ. ಇನ್ವೆಸ್ಟ್ಮೆಂಟ್ ಏನಕ್ಕೆ ಮುಖ್ಯ ಅಂದರೆ ಅದು ನಿಮ್ಮನ್ನ ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ 100 ಜನಕ್ಕಿಂತ ಮುಂದೆ ನಿಲ್ಲಿಸುತ್ತೆ. ಇಟ್ ಮೇ ಬಿ ಬಿಕಾಸ್ ಆಫ್ ಲಾಂಗ್ ಟರ್ಮ್ ನಿಮ್ಮ ಒಂದು ವೆಲ್ತ್ ಗೇನ್ ಇರ್ಬೋದು, ಅಥವಾ ಶಾರ್ಟ್ ಟರ್ಮಲ್ಲಿ ಒಂದು ಒಳ್ಳೆ ಅಪ್ರಿಸಿಯೇಷನ್ ಆಗಿರ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಮಾಡೋದು ಏನಕ್ಕೆ ಮುಖ್ಯ ಹೇಳಿ? ಯಾಕಂದರೆ ಟು ಲೀಡ್ ಅ ಫಿನಾನ್ಷಿಯಲಿ ಸ್ಟೇಬಲ್ ಲೈಫ್. ಮತ್ತು ಈ ಇನ್ವೆಸ್ಟ್ಮೆಂಟಲ್ಲಿ ಒಂದು ತಪ್ಪು ಕಲ್ಪನೆಗಳಿದೆ ಅಲ್ವಾ, ಅದನ್ನು ಸ್ವಲ್ಪ ವಿವರಿಸಿ ಹೇಳ್ತೀರಾ? ಜನಗಳು ಇನ್ವೆಸ್ಟ್ಮೆಂಟ್ ಮಾಡಬೇಕೆ ಕೋಟಿಗಟ್ಟಲೆ ದುಡ್ಡು ಬೇಕು ಅಂತ ಅನ್ಕೊತಾರೆ. ಆ್ಯಂಡ್ ಅದರಲ್ಲೂ ಕೂಡ ಜನ ಇನ್ವೆಸ್ಟ್ಮೆಂಟಲ್ಲಿ FD ಒಂದೇ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೋತಾರೆ. ಆ್ಯಕ್ಚುಲ್ ಆಗಿ ನಿಮ್ಗೊಂದು ವಿಷಯ ಗೊತ್ತಾ? ದಟ್ FDಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100ಕ್ಕೆ 100 ರೂಪಾಯಿ ಕೂಡ ವಾಪಸ್ ನಿಮಗೆ ಸೇಫಾಗಿ ಬರುತ್ತೆ ಅಂತ ಗೌರ್ಮೆಂಟ್ ಕೂಡ ಗ್ಯಾರಂಟಿ ಕೊಡಲ್ಲ. ಗೌರ್ಮೆಂಟ್ ನಿಮಗೆ ಕೆಲವಷ್ಟು ಪರ್ಸೆಂಟ ಮಾತ್ರ ನಾವು ರಿಟರ್ನ್ ಕೊಡ್ತೀವಿ ಅಂತ FDಯಲ್ಲಿ ಹೇಳುತ್ತೆ. ಅದ್ರ ಬದಲು ಆ ವ್ಯಕ್ತಿ ಒಂದು ಒಳ್ಳೊಳ್ಳೆ ಎಕ್ಸ್ಪೋಜರ್ಗೆ ಹೋಗ್ಬೋದಲ್ಲ, ಬೇಸ್ಡ್ ಆನ್ ಅವನ ಏಜು. ಇಟ್ ಮೇ ಬಿ ಬಾಂಡ್ಸ್, ಇಟ್ ಮೇ ಬಿ ನಿಮಗೆ ಸ್ಟಾಕ್ಸ್ ಇರ್ಬೋದು, ಇಟ್ ಮೇ ಬಿ ಮ್ಯೂಚುವಲ್ ಫಂಡ್. ಆ್ಯಂಡ್ ನನ್ನ ಒಂದು 2 ವರ್ಷ ಅಥವಾ ನನ್ನ ಒಂದು 3 ವರ್ಷ ಇನ್ವೆಸ್ಟ್ಮೆಂಟ್ ಕೆರಿಯರಲ್ಲಿ ಬಿಗ್ಗೆಸ್ಟು ಮಿತ್ ಅಥವಾ ಬಿಗ್ಗೆಸ್ಟ್ ಮೂಢನಂಬಿಕೆ ಜನದೇನೆಂದರೆ, ಜನ ರಿಯಲ್ ಎಸ್ಟೇಟ್ ಹಾಗೂ ಆರ್ನಿಮೆಂಟ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಶ್ರೀಮಂತರಾಗ್ತಾರೆ ಅನ್ನೋದು. ಅದನ್ನ ಸಿಂಪ್ಲಿಫೈ ಮಾಡ್ತೀನಿ ಸರ್. ನೋಡಿ, ರಿಯಲ್ ಎಸ್ಟೇಟ್ ಎಲ್ಲಿ ಬೆಳೆಯುತ್ತೆ ಹೇಳಿ? ಎಲ್ಲಿ ಜನ ಜಾಸ್ತಿ ಇರ್ತಾರೆ, ಜಾಗ ಕಮ್ಮಿ ಇರುತ್ತೆ. ಅದೇ ನೀವು ಇವಾಗಲೂ ಕೂಡ USA, ಜಪಾನ್ ಹಾಗೂ ಚೈನಾ ಅಂತ ಜಾಗದಲ್ಲಿ ನೋಡಿ. ನಿಮ್ಗೊಂದು ವಿಷಯ ಗೊತ್ತಾ? ಜಪಾನಲ್ಲಿ ಇವಾಗಲೂ ಕೂಡ 9 ಲಕ್ಷ ಮನೆ ಖಾಲಿ ಇದೆ. ಅದನ್ನು ಗೋಸ್ಟ್ ಸಿಟಿ ಅಂತ ಅಂತಾರೆ. ಏನಕ್ಕೆ ಹೇಳಿ? ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಆಗ್ತದೆ. ಸೊ ರಿಯಲ್ ಎಸ್ಟೇಟ್ ಆ್ಯಕ್ಚುಲ್ ಆಗಿ ವರ್ಷಕ್ಕೆ 8ಇಂದ 9% ಮಾತ್ರ ನಿಮ್ಗೆ ರಿಟರ್ನ್ ಕೊಡುತ್ತೆ. ಅಷ್ಟೇ ಕೊಡೋದು, 8ಇಂದ 9% ಮಾತ್ರ. ಅದು ಕೂಡ ನಿಮಗೆ ಯೂಜ್ ಕ್ಯಾಪಿಟಲ್ ಬೇಕು. ಸೊ ನೀವೇ ಯೋಚನೆ ಮಾಡಿ, ಯೂಜ್ ಕ್ಯಾಪಿಟಲ್ ಬೇಕು, ಲಿಕ್ವಿಡಿಟಿ ಇಶ್ಯೂಸ್ ಆಗುತ್ತೆ. ಅಂದರೆ ರಿಯಲ್ ಎಸ್ಟೇಟ್ ನಿಮ್ಮನ್ನ ಶ್ರೀಮಂತರು ಹೆಂಗೆ ಮಾಡುತ್ತೆ? ರಿಯಲ್ ಎಸ್ಟೇಟ್ ನಮ್ಮನ್ನು ಮಾಡಲ್ಲ, ಆದರೆ ನಮ್ಮ ಭವಿಷ್ಯದಲ್ಲಿ ಬರ್ತಾರಲ್ಲ ಜನ, ಅವ್ರನ್ನ ಮಾಡ್ಬೋದು ಅಷ್ಟೇ. ಆ್ಯಂಡ್ ಗೋಲ್ಡ್ ಅಂತ ಬಂದರೆ ನೀವೇ ಯೋಚನೆ ಮಾಡಿ ಸರ್, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಗೋಲ್ಡು ಒಂದು ಒಳ್ಳೆ ಇನ್ವೆಸ್ಟಿಂಗ್ ಅಸೆಟ್. ಆದರೆ ಗೋಲ್ಡು ಆರ್ನಮೆಂಟ್ ಒಂದು ಒಳ್ಳೆ ಆಪ್ಷನ್ ಆಗಿರೋದಿಲ್ಲ. ಏನಕ್ಕೆ ಹೇಳಿ? ಯಾಕಂದರೆ ನೀವೇ ಯೋಚನೆ ಮಾಡಿ, ಚಿನ್ನದ ಅಂಗಡಿ ನೀವು ಹೋಗ್ತಾ ಇದ್ದೀರಾ, ಚಿನ್ನದ ಅಂಗಡಿಗೆ ಹೋಗಿದ ತಕ್ಷಣ ನಿಮಗೆ 1 ಲಕ್ಷಕ್ಕೆ 80,000 ಚಿನ್ನ ಕೊಡ್ತಾರೆ. ಯಾಕಂದರೆ 20,000 ನಿಮ್ಗೆ ಗೊತ್ತು ಏನೇನಿರುತ್ತೆ ಹೇಳಿ? ವೇಸ್ಟೇಜ್ ಚಾರ್ಜ್, ಮೇಕಿಂಗ್ ಚಾರ್ಜ್ ಹಾಗೂ ಹಲವಾರು ಟ್ಯಾಕ್ಸಸ್ ಬೀಳುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಗೋಲ್ಡು ವರ್ಷಕ್ಕೆ 9ಇಂದ 10-10.5% ಆನ್ ಆ್ಯಾವ್ರೇಜ್ ರಿಟರ್ನ್ ಕೊಡುತ್ತೆ. ಸೊ 3 ವರ್ಷ ಆಗಿ ನೀವು ಮಾರಕ್ಕೆ ಹೋದಾಗ ಜಾಸ್ತಿ ಏನು ವ್ಯತ್ಯಾಸ ಆಗಿರಲ್ಲ. ಇವಾಗ ಒಂದು ಚಿನ್ನದ ಶಾಪ್ ತೆಗೆದಿರೋನು ಆಫ್ಟರ್ 3 years 2 ಶಾಪಲ್ಲಿ ಇರ್ತಾನೆ. ನೀವು 20% ಮೈನಸ್ಸಲ್ಲಿ ಚಿನ್ನ ತೊಗೊಂಡಿರ್ತೀರ. ಆಫ್ಟರ್ ಬರಬೇಕಾದ್ರೆ ಅದೇ ಚಿನ್ನ ತೊಗೊಂಬರ್ತೀರಾ, ವಾಪಸ್ ಅಗೇನ್ ಮೇಕಿಂಗ್ ಚಾರ್ಜ್ ಹಾಗೂ ಕೆಲವು ಚಾರ್ಜಸ್ಗಳನ್ನ ಕೊಟ್ಟು ಹೋಗ್ತೀರಾ. ಸೊ ಅದಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಒಂದು ಪ್ರಾಪರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ನ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ, ಹಾಗೂ ನಿಮ್ಮ ಮಿತ್ಸ್ ಬೇಸಿಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸರ್. ಆಮೇಲೆ ಎಲ್ರಿಗೂ ಹುಟ್ಕೊಳ್ಳೋಂಥ ಒಂದು ವಿಷಯ ಏನಂದರೆ, ನಾವು ಶ್ರೀಮಂತರಾಗೋದು ಹೇಗೆ? ಈ ಒಂದು ವಿಷಯದ ಬಗ್ಗೆ ನೀವೇನು ಹೇಳ್ತೀರಾ? ಶ್ರೀಮಂತರಾಗಬೇಕಂದ್ರೆ ಮೊದಲು ನಾವು ದುಡಿಯೋ ದುಡ್ಡನ್ನ ಒಂದು ಪ್ರಾಪರ್ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎರಡನೇದು ಅನ್ನೆಸರಿ ಎಕ್ಸ್ಪೆನ್ಸಸ್ನ ಕಟ್ ಮಾಡಬೇಕು. ಈ 2 ವೆರಿ ಇಂಪಾರ್ಟೆಂಟ್.
ಯಾಕೆ ಅಂತ ನಾನು ಎರಡನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಮೊದಲನೇದು ಯಾಕೆ ಪ್ರಾಪರ್ ಇನ್ವೆಸ್ಟ್ಮೆಂಟ್. ನಾನು ಸಿಂಪಲಾಗಿ ಹೇಳ್ತೀನಿ ನೋಡಿ, ನೀವು ಮಾಡೋ ಒಂದು ಇನ್ವೆಸ್ಟ್ಮೆಂಟ್ ನಿಮಗೆ ಆನ್ ಆನ್ ಆ್ಯಾವ್ರೇಜ್ ಮ್ಯೂಚುವಲ್ ಫಂಡೇ ತಗೊಳ್ಳಿ, ಅದರಲ್ಲಿ ಒಂದು 12-15% ರಿಟರ್ನ್ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಅಷ್ಟು ಬಂದರೂ ಕೂಡ ನೀವು ಜಸ್ಟು SIP ಹಾಗೂ ಲಮ್ಸಮ್ ಅಮೌಂಟಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ 15% ಆನ್ ಆ್ಯಾವ್ರೇಜಲ್ಲಿ ನಿಮಗೆ 15 ವರ್ಷ 10 ವರ್ಷದಲ್ಲಿ 1 ಕೋಟಿ ಇರುತ್ತೆ. ನೋಡಿ, ನೀವೇನು ಕೆಲಸ ಮಾಡ್ತಿಲ್ಲ, ನಿಮ್ಮ ದುಡ್ಡು ನಿಮಗೋಸ್ಕರ ದುಡಿತಾ ಇದೆ. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ನಿಮ್ಮನ್ನ ಒಂದು 100 ಜನಕ್ಕಿಂತ ಮುಂದೆ ನಿಲ್ಲಿಸುತ್ತೆ. ಅದು ಮೊದಲನೇ ಸ್ಟೆಪ್ಪು, ನಾವು ಶ್ರೀಮಂತರಾಗಬೇಕಂದ್ರೆ. ಎರಡನೇದು ಇನ್ನೊಬ್ಬರಿಗೆ ತೋರಿಸಿ ನಾವು ಮಾಡೋ ಜೀವನನ ನಿಲ್ಲಿಸ್ಬೇಕು. ಯಾಕೆ ಹೇಳಿ, ನಮ್ಗೆ ಅದು ರಿಕ್ವೈರ್ಮೆಂಟ್ ಇದೆಯಾ ಇಲ್ವಾ ಅಂತ ನೋಡೋಲ್ಲ ಸರ್. ನಾವು ಇನ್ನೊಬ್ರ ಮುಂದೆ ತೋರಿಸ್ಕೋಬೇಕು ಅಂತ ಜೀವನ ಮಾಡಿದ್ರೆ ನಿಜವಾಗ್ಲೂ ಶ್ರೀಮಂತರಾಗಲ್ಲ. ನೀವೇ ಯೋಚನೆ ಮಾಡಿ, ನಮ್ಮ ದೇಶದ ಅತಿ ಶ್ರೀಮಂತ ವ್ಯಕ್ತಿ ಯಾರು? ಅಂಬಾನಿ. ಅವ್ರನ್ನ ಇನ್ ಟರ್ಮ್ಸ್ ಆಫ್ ನಂಬರ್ ಅತಿ ಕಮ್ಮಿ ಅಥವಾ ಅತಿ ಬಡವನ ಮದುವೆ ಅಂತ ಹೇಳ್ತಾರೆ. ಯಾಕಂದರೆ ಅಂಬಾನಿ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಮದುವೆ ಕೂಡ. ನೋಡಿ, ಆ್ಯಕ್ಚುಲ್ ಆಗಿ ಅಂಬಾನಿ 5,000 ಕೋಟಿ ಇನ್ವೆಸ್ಟ್ ಮಾಡಿರ್ಬೋದು ಮದುವೆಗೆ, ಆದರೆ ಅವನು ಇಡೀ ಆಸ್ತಿಗೆ ಅದು 1% ಕೂಡ ಅಲ್ಲ. ಅದೇ ನಾವು ಮದುವೆ ಮಾಡಬೇಕಂದ್ರೆ 10 ವರ್ಷ ನೀವು ದುಡ್ಡು ಹೋಗುತ್ತೆ. ಅಷ್ಟೇ ಅಲ್ದಲೆ ಏನಾಗುತ್ತೆ ಅಂದರೆ, ಎಷ್ಟೊಂದು ಸರಿ ಅನ್ನೆಸರಿ ಲೋನ್ ತೊಗೊತೀವಿ, ಅದನ್ನು ತೀರ್ಸೋಕ್ಕೋಸ್ಕರ 10 ವರ್ಷ ಕಳಿತೀವಿ, 20 ವರ್ಷ ಕಳಿತೀವಿ. ಎಷ್ಟೊಂದು ಜನ ಸ್ವಂತ ಮನೆ ಮಾರ್ತಾರೆ. ಸೊ ಯಾವಾಗಲೂ ಅಷ್ಟೇ ಇಂಥ ಅನ್ನೆಸರಿ ಖರ್ಚು ಹಾಗೂ ಅನ್ನೆಸರಿ ಥಿಂಗ್ಸ್ನ ಅವಾಯ್ಡ್ ಮಾಡಿ. ಈ 2 ಥಿಂಗ್ಸ್ ಸಾಕು, ನೀವು ನಾರ್ಮಲ್ ವ್ಯಕ್ತಿಗಿಂತ ಚೆನ್ನಾಗಿರ್ತೀರಿ ಹಾಗೂ ಲೈಫಲ್ಲಿ ಶ್ರೀಮಂತರಾಗ್ತೀರಿ. ವೈ ರಿಚ್ ಬಿಕಮ್ಸ್ ರಿಚರ್ ಆ್ಯಂಡ್ ರಿಚರ್ ಆ್ಯಂಡ್ ವೈ ಪೂರ್ ಬಿಕಮ್ಸ್ ಪೂರರ್ ಆ್ಯಂಡ್ ಪೂರರ್. ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ, ಬಡವರು ಬಡವರಾಗೇ ಇರ್ತಾರೆ. ಈ ಒಂದು ಕಲ್ಪನೆಯ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಶ್ರೀಮಂತರು ಏನಕ್ಕೆ ಶ್ರೀಮಂತರಾಗಿರ್ತಾರೆ ಅಂದರೆ 2 ವಿಷಯಗಳಿಂದ. ನಿಜವಾಗ್ಲೂ ಎಲ್ಲರಿಗೂ ಈ ಡಿಫ್ರೆನ್ಸ್ ಕಾಣೋದಿಲ್ಲ. ಮೊದಲನೇ ಡಿಫ್ರೆನ್ಸ್ ಏನಪ್ಪ ಅಂದರೆ, ಅವರು ನಿಮ್ಮ ಟೈಮ್ನ ತೊಗೊಂಡು ಅವ್ರು ನಿಮಗೆ ದುಡ್ಡು ಕೊಡ್ತಾರೆ. ಎರಡನೇದೇನು ಹೇಳಿ? ಎರಡನೇದು ಅವ್ರ ದುಡ್ಡನ್ನ ಕರೆಕ್ಟ್ ಜಾಗದಲ್ಲಿ ಹೂಡಿಕೆ ಮಾಡ್ತಾರೆ. ಮೊದಲನೇದ ಬಗ್ಗೆ ಮಾತಾಡೋಣ. ಮೊದಲನೇದೇನು, ನೀವು ಯೋಚನೆ ಮಾಡಿ, ಒಂದು ಕಂಪನಿ ಅಂದರೆ ಒಂದು ಕಂಪ್ನಿಯಲ್ಲಿ 1000 ಜನ ಎಂಪ್ಲಾಯ್ ಇದ್ದರೆ ಒಬ್ಬ ಓನರ್ ಇರ್ತಾನೆ. ಆ ಒಬ್ಬ ಓನರ್ 1000 ಜನದ ಟೈಮ್ ಇರುತ್ತಲ್ಲ, ಆ ಟೈಮ್ನ ಕೊಂಡ್ಕೊಂಡು ಅವ್ರಿಗೆ ದುಡ್ಡು ಕೊಡ್ತಾನೆ. ಆಯಿತಾ? ಅಂದರೆ ಏನಾಯಿತು, ನೀವು ನಿಮ್ಮ ಟೈಮ್ನ ಕೊಟ್ಟು ದುಡ್ಡು ತೊಗೊತಾ ಇದ್ದೀರಾ, ಅವನ ಟೈಮ್ನ ಸೇವ್ ಮಾಡಿಕೊಂಡು ದುಡ್ಡು ಕೊಡ್ತಾ ಇದ್ದಾನೆ. ಆದರೆ ಆ್ಯಕ್ಚುಲ್ ಆಗಿ ನೀವು ಅವನಿಗೋಸ್ಕರ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಅಲ್ಲೇನಾಯಿತು, ಅವನು ವೆಲ್ತ್ ಕ್ರಿಯೇಟ್ ಮಾಡ್ಕೊಂಡ, ನೀವು ದುಡಿತಾ ಇದ್ದೀರಾ. ಎರಡನೇದೇನಾಯಿತು, ರೈಟ್ ಜಾಗದಲ್ಲಿ ಹೂಡಿಕೆ. ಎಲ್ಲಿ ನೀವು ಆ ಬರೋ ಸ್ಯಾಲ್ರಿಗಳನ್ನೇ ಸ್ಯಾಲ್ರಿನೇ ಲಿಮಿಟೆಡ್ ಇರುತ್ತೆ, ಆ ಸ್ಯಾಲ್ರಿಗಳನ್ನೇ ಎಲ್ಲಿ ನೀವು ಉಡಾಯಿಸ್ತಾ ಇದ್ದೀರಾ. ಉದಾಹರಣೆಗೆ ನೀವು ಅನ್ನೆಸರಿ ಖರ್ಚು ಮಾಡೋದು, EMI ಮಾಡ್ತಾ ಇದ್ದೀರಾ. ಅದೇ ಜಾಗದಲ್ಲಿ ಅದೇ ಓನರ್ ಆ ದುಡ್ಡನ್ನ ಅವನು ರೈಟ್ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾನೆ. ಉದಾಹರಣೆಗೆ ಸ್ಟಾಕ್ಸಲ್ಲಿ ಇರ್ಬೋದು, ಬಾಂಡ್ಸಲ್ಲಿರ್ಬೋದು, ರೈಟ್ ಮ್ಯೂಚುವಲ್ ಫಂಡ್ ಇರ್ಬೋದು. ಆದರೆ ಅವನೇನು ಮಾಡ್ತಿದ್ದಾನೆ, ಅವನ ದುಡ್ಡನ್ನ ಅವನು ವೆಲ್ತಾಗಿ ಕನ್ವರ್ಟ್ ಮಾಡ್ತಿದ್ದಾನೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಏನು ಗೊತ್ತಾ ಸರ್, ನೋಡಿ, ನಮ್ಮ ದೇಶದ ಜನಗಳು ಎಲ್ಲಿ ಬಿಡ್ತಾರೋ ಅಲ್ಲಿಂದ ಅವನ ಮಗ ಶುರುವಾಗಲ್ಲ, ಅವನು ಮತ್ತೆ 0ಇಂದನೇ ಶುರು ಮಾಡಬೇಕು. ಅದೇ ಆ ಕಂಪ್ನಿ ಮಾಲೀಕ ಅವನು ಎಲ್ಲಿ ಬಿಡ್ತಾನೋ ಆ ಜಾಗದಿಂದ ನನ್ನ ಮಗ ಶುರು ಮಾಡ್ತಾನೆ. ಸೊ ನಾವು ಏನಕ್ಕೆ ಬಡವರಾಗಿ ಉಳ್ಕೋತೀವಿ ಅಂದರೆ, ಬಿಕಾಸ್ ಆಫ್ ಬ್ಯಾಡ್ ಫಿನಾನ್ಷಿಯಲ್ ಡಿಸಿಷನ್ ಒಂದು. ಆ್ಯಂಡ್ ಎರಡನೇದು, ನಾವು ರಿಸ್ಕ್ ತೊಗೊಳಕ್ಕೆ ಮುಂದೆ ಬರಲ್ಲ ಸರ್. ಸೊ ನಾವೇನಾದರೂ ಬಡವರು ಒಬ್ಬ ಶ್ರೀಮಂತ ಆಗಬೇಕಂದ್ರೆ ಲೈಫಲ್ಲಿ ಒಂದೇ ವಿಧಾನ ಇರೋದಂದರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಬೇಕು, ಜೊತೆಗೆ ಒಳ್ಳೆ ಹೂಡಿಕೆ ಮಾಡಬೇಕು. ಈ 2 ಡಿಸಿಷನ್ ನಿಮ್ಮ ಲೈಫ್ನ 100 ಜನಕ್ಕಿಂತ ಮುಂದೆ ಇಡುತ್ತೆ ಸರ್. ನಮ್ಮ BSc ಅಕಾಡೆಮಿಯಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 12 ಗಂಟೆವರೆಗೂ ಫಿನಾನ್ಸ್ ಬಗ್ಗೆ ಒಂದು ವರ್ಕ್ಶಾಪ್ ನಡೆಸ್ತೀವಿ. ಅಲ್ಲಿ ಇನ್ವೆಸ್ಟ್ಮೆಂಟ್ನ ಮಹತ್ವ, ನಾವು ಹೆಂಗೆ 100 ಜನಕ್ಕಿಂತ ಬೆಟರ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಟಾಪ್ ಸೀಕ್ರೆಟ್ಸ್ ಆಫ್ ಫಿನಾನ್ಸ್ನ ಹೇಳ್ಕೊಡ್ತೀವಿ. ಹಾಗೂ ಇದು ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ನೀವೇನಾದರೂ ನಮ್ಮ ವರ್ಕ್ಶಾಪಲ್ಲಿ ಅಟೆಂಡ್ ಮಾಡಬೇಕು ಅಂತ ಇದ್ದರೆ ಈ ಕೆಳಗಂಡಂಥ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಹಾಗೂ ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಧನ್ಯವಾದಗಳು ಶಶಾಂಕ್ ಅವರೇ. ದುಡ್ಡಿನ ಬಗ್ಗೆ ಬಹಳಷ್ಟು ಕ್ಲಾರಿಟಿ ಕೊಟ್ರಿ. ಸ್ನೇಹಿತರೆ, ದುಡ್ಡಿನ ಬಗ್ಗೆ ಈ ಒಂದು 10 ನಿಮಿಷದಲ್ಲಿ ತಿಳ್ಕೊಳ್ಳೋಕ್ಕಾಗಲ್ಲ. ಬಹಳಷ್ಟು ವಿಷಯಗಳಿದೆ ತಿಳ್ಕೊಳ್ಳಿಕ್ಕೆ. ಇನ್ವೆಸ್ಟ್ಮೆಂಟ್ ಬಗ್ಗೆ, ಲೋನ್ ಬಗ್ಗೆ, ಸ್ಟಾಕ್ಸ್ ಬಗ್ಗೆ, ಈ ಎಲ್ಲ ವಿಷಯವನ್ನು ಶಶಾಂಕ್ ಅವರು ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ನೀವು ನಮ್ಮ ಜೊತೆಗಿರಿ, ನಮ್ಮನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬರುವಷ್ಟು ಎಪಿಸೋಡ್ಗಳಲ್ಲಿ ಹಣದ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ. ಅಲ್ಲಿಯ ತನಕ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೊ ಮಚ್. Lights on, camera, music, and action. Talk with RSG. Business leaders, come share your stories.
and you will see.